ನೋಡಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ತರಕಾರಿ ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಾಳೆ ಗಿಡಗಳ ಮಧ್ಯೆ ಸ್ವಲ್ಪ ಜಾಗ ಇತ್ತು. ಆ ಬಾಳೆ ಗಿಡಗಳು ದೊಡ್ಡದಾಗೋವರೆಗೂ ತರಕಾರಿ ಗಿಡಗಳು ಸ್ವಲ್ಪ ಬೆಳ್ಕೊಳ್ಳಿ ಅಂತೇಳ್ಬಿಟ್ಟು ಅಲಸಂದ್ರಿ ಮತ್ತು ಸೊಪ್ಪುಗಳು ಸ್ವಲ್ಪ ಈ ಬೀಜ ಗೋರಿ ಚಿಕ್ಕಡಿಕಾಯಿ ಅಂತಾರಲ್ಲ ಅಂಥದ್ದೆಲ್ಲ ಹಾಕಿದ್ದೀನಿ. ಬರ್ತಾಯಿದೆ, ಆದರೆ ಸ್ವಲ್ಪ ಸೀಡ್ ಜಾಸ್ತಿ ಇದೆ ಸ್ವಲ್ಪ ಅಲಸಂದ್ರಿ ಗಿಡಗಳಿಗೆ. ಹಂಗಾಗಿ ನೀರು ಹಾಕಿ ತೊಳಿತಾ ಇದ್ದೀನಿ. ಯಾವ ಮೆಥಡ್ ಮಾಡಿದ್ರೇನು ಏನಪ್ಪ ಮಾಡೋದು ಅನಿಸುತ್ತೆ ನೋಡಿ. ಈ ಥರ ಕ್ಲೀನಾಗಿ ನೀರು ಹಾಕಿ ತೊಳೆದ್ಬಿಟ್ರೆ ಎಲ್ಲ ಸೀಡ್ ಹೊಟ್ಟೋಗುತ್ತೆ. ಸುಮಾರು ಗಿಡಗಳಿಗೆ ಹಂಗೆ ಮಾಡಿದ್ದೀನಿ. ಅಂದರೆ ಕಂಟ್ರೋಲ್ ಬರುತ್ತೆ. ಒಂದು 2-3 ಸಾರಿ ಹಿಂಗೆ ಮಾಡಿದ್ರೆ ಹೊಟ್ಟೋಗುತ್ತೆ ಫ್ರೆಂಡ್ಸ್. ಮಜ್ಜಿಗೆ ಎಲ್ಲ ಚೆಲ್ಲಿದೆ, ಆದ್ರೂ ಸ್ವಲ್ಪ ಇರುತ್ತಲ್ಲ, ಏನು ಮಾಡೋದು. ಈಗ ಹುಳುಗಳಿಗೆ ಔಷಧಿ ಹೊಡಿಯಲ್ಲ ನಾವು, ಹಾಗಾಗಿ ನೋಡಿ ಫ್ರೆಂಡ್ಸ್, ಇದೆಲ್ಲ ತರಕಾರಿ ಗಿಡಗಳು, ಮಧ್ಯದಲ್ಲಿ ಬಾಳೆ ಗಿಡಗಳು. ಒಂದೆರಡು ಲೈನ್ ಹಂಗೆ ಮಾಡಿದ್ದೀನಿ, ನೋಡೋಣ ಅಂತೇಳ್ಬಿಟ್ಟು. ಮನೆ ಹತ್ರನೂ ಮಾಡಿದ್ದೆ, ತಾರಸಿ ಮೇಲೆ ಕಂಟ್ರೋಲ್ ಬಂದಿತ್ತು. ಹಂಗಾಗಿ ಇಲ್ಲಿ ಸ್ವಲ್ಪ ಮಾಡೋಣ ಅಂಥೇಳಿ ಗಿಡಗಳಿಗೆ ನೀರು ಹೊಡಿತಾ ಇದ್ದೀನಿ ನೋಡಿ. ಇದು ಬಂದು ಹೆಸ್ರು ಕಾಳು ಅಂತಾರಲ್ಲ ಅದು. ಇದು ಅಲಸಂದ್ರೆ, ಮಧ್ಯದಲ್ಲಿ ಸೊಪ್ಪು. ಹುಲ್ಲು ಬಂದುಬಿಟ್ಟಿದೆ, ಹುಲ್ಲು ಕಟ್ ಮಾಡಬೇಕು. ಹಂಗಾಗಿ ಜಾಗ ವೇಸ್ಟ್ ಮಾಡ್ತೀರ ಮಾಡ್ತಾಯಿದ್ದೀವಿ. ಕ್ಲೀನಾಗಿ ಪೈಪಲ್ಲಿ ನೀರು ಇಟ್ಕೊಂಡು ಕ್ಲೀನಾಗಿ ಈ ಥರ ಗಿಡಗಳು ತೊಳೆದು ಬಿಡಬೇಕು. ಆವಾಗ ಸ್ವಲ್ಪ ಸೀಡೆಲ್ಲ ಹೋಗುತ್ತೆ. ಎಕ್ಕಿದ ಗಿಡನೂ ಒಂದು ಅದೇ ಬೆಳ್ಕೊಂಡಿವೆ. ಔಷಧಿ ಗಿಡ ಇರೋದ್ರಿಂದ ಹಂಗೆ ಬಿಟ್ಟಿದ್ದೀನಿ. ಏನಕ್ಕೆ ನಾವು ಗಿಡಗಳಿಗೆ ಎಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಹಾಕಿದ್ರೆ ಹುಳ ಅಂಥದ್ದು ಕಂಟ್ರೋಲ್ ಬರುತ್ತೆ. ಇದು ನೋಡಿ ಆಮ್ ಶುಂಠಿ ಅಂತಾರಲ್ಲ, ಮ್ಯಾಂಗೋ ಶುಂಠಿ ಇದು. ಉಪ್ಪಿನಕಾಯಿ ಹಾಕೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮೊನ್ನೆ ತಗೊಂಡು ಸ್ವಲ್ಪ ಗಡ್ಡೆಗಳಿತ್ತು, ಹಾಗಾಗಿ ಇಲ್ಲೇ ಬಿಟ್ಟಿದ್ದಕ್ಕೆ ಚೆನ್ನಾಗಿ ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಶುಂಠಿದು. ನೋಡಿ ಫ್ರೆಂಡ್ಸ್, ಇದು ಹೂವಿನ ಗಿಡ. ಇದು ಅಂತೆಲ್ಲ ಟೇಬಲ್ ರೋಸಾ ಥರ ಇರುತ್ತೆ. ಈ ಥರದ್ದು ಒಂದಷ್ಟು 2-3 ಪಾಟ್ಗಳಿಗಾಗಲಿ ನೆಲಕ್ಕಾಗಲಿ ಹಾಕ್ಕೊಂಡ್ರೆ ಜೇನುನೊಣಗಳು ಬರುತ್ತೆ ಅಂತೇಳ್ಬಿಟ್ಟು, ಫಸಲು ಎಲ್ಲ ಬರೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಗಿಡ ಹಾಕಿದ್ದೀನಿ ನೋಡಿ. ತುಂಬ ಸುಂದರವಾಗಿ ಕಾಣುತ್ತೆ. ಹೂವು ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.